ಸಿಜೆ ರಾಯ್ ಐಫೋನ್, ಆಂಡ್ರಾಯ್ಡ್ ಫೋನ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 2 ಫೋನ್ಗಳನ್ನು ವಶಕ್ಕೆ ಪಡೆದಿದ್ದರು. ಸಿಜೆ ರಾಯ್ ಅವರು ಬಳಸಿದಂತಹ 2 ಫೋನ್ಗಳು, ಅದರಲ್ಲಿ ಒಂದು ಐಫೋನ್ ಮತ್ತೊಂದು ಆಂಡ್ರಾಯ್ಡ್ ಫೋನ್. 2 ಫೋನ್ಗಳನ್ನು ಸದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 2 ಫೋನ್ಗಳನ್ನು ವಶಕ್ಕೆ ಪಡೆದು ಈಗಾಗಲೇ ಅವುಗಳನ್ನು FSLಗೆ ರವಾನೆ ಕೂಡ ಮಾಡಲಾಗಿದೆ. 2 ಮೊಬೈಲ್ಗಳಿಗೂ ಪಾಸ್ವರ್ಡ್ ಇಟ್ಟಿದ್ದಾರೆ ಸಿಜೆ ರಾಯ್ ಅವರು. ಆ ಪಾಸ್ವರ್ಡನ್ನು ಕ್ರ್ಯಾಕ್ ಮಾಡಿ ಅದರ ಬಗ್ಗೆ ತಿಳಿದುಕೋಬೇಕು. ಕುಟುಂಬಸ್ಥರಿಗೆ ಪಾಸ್ವರ್ಡ್ ಬಗ್ಗೆ ಪೊಲೀಸರು ಸದ್ಯ ಮಾಹಿತಿಯನ್ನು ಕೇಳಿದ್ದಾರೆ. ಒಂದು ವೇಳೆ ಪಾಸ್ವರ್ಡ್ ಗೊತ್ತಿದ್ದರೆ ಇವತ್ತೇ ಮೊಬೈಲ್ ಪರಿಶೀಲನೆ ಮಾಡಲಾಗತ್ತೆ. ಅಂದರೆ ಕುಟುಂಬಸ್ಥರಿಗೆ ಇವರ ಪಾಸ್ವರ್ಡ್ ಗೊತ್ತಿದ್ದರೆ, ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಅದನ್ನು FSL ಅವರು ಮತ್ತೆ ಆ ಪಾಸ್ವರ್ಡನ್ನು ಕ್ರ್ಯಾಕ್ ಮಾಡಬೇಕು. ಪಾಸ್ವರ್ಡನ್ನು ಕ್ರ್ಯಾಕ್ ಮಾಡಿ ಅದಾದ ನಂತರ ಅದನ್ನು ಓಪನ್ ಮಾಡಿ ಆ ಮೊಬೈಲ್ನಲ್ಲಿ ಏನೆಲ್ಲ ಮಾಹಿತಿ ಇದೆ ಅನ್ನೋದನ್ನು ಕಲೆ ಹಾಕಬೇಕು. ಯಾಕೆಂದರೆ ಇವರು ಸಾಯುವುದಕ್ಕೂ ಮೊದಲು ಕೂಡ, ಅಂದರೆ ತಾವು ಆತ್ಮಹತ್ಯೆಗೆ ಶರಣಾಗುವುದಕ್ಕೂ ಮೊದಲು ಕೂಡ ಸಿಜೆ ರಾಯ್ ಅವರು ಅವರ MD ಅವರಿಗೇ ಹೇಳದಂತೆ ನಾನು ನನ್ನ ತಾಯಿಯ ಜೊತೆ ಮಾತನಾಡಬೇಕು ಅಂತ ಹೇಳಿದ್ರಂತೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವರ ತಾಯಿಯ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ಳಲಾಗತ್ತೆ ಪ್ರೊಸೀಜರ್ ಪ್ರಕಾರ. ಆ ಸಂದರ್ಭದಲ್ಲಿ ಅವರ ತಾಯಿ ಏನು ಹೇಳಿಕೆಯನ್ನು ಕೊಡ್ತಾರೆ ಗಮನಿಸಬೇಕಾಗತ್ತೆ. ಆ ಸಂದರ್ಭದಲ್ಲಿ ನಿಜವಾಗ್ಲೂ ಸಿಜೆ ರಾಯ್ ಅವರು ಅವರ ತಾಯಿಗೆ ಫೋನ್ ಮಾಡಿ ಮಾತನಾಡ್ತೀನಿ ಅಂತೇಳಿ ಹೇಳಿಬಿಟ್ಟೆ ತಮ್ಮ MDಯನ್ನು ಹೊರಗಡೆ ಕಳಿಸಿದ್ರು. ಹಾಗಾಗಿ ಅವರು ತಾಯಿ ಅವ್ರ ಜೊತೆ ಏನು ಮಾತನಾಡಿದ್ರು ಅನ್ನೋ ಹೇಳಿಕೆಯನ್ನು ಅವರ ತಾಯಿಯಿಂದ ಪಡೆದುಕೊಳ್ಳಲಾಗತ್ತೆ. ಒಂದು ವೇಳೆ ತಾಯಿಗೆ ಮಾಡಿರಲಿಲ್ಲ, ಬೇರೆ ಇನ್ಯಾರಿಗಾದರೂ ಮಾಡಿದ್ರ, ಇದೆಲ್ಲ ಅವರ CDR ಡೀಟೇಲ್ಸನ್ನು ಕಲೆಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ. ಅದಕ್ಕೂ ಮೊದಲು ಅವರ 2 ಫೋನ್ಗಳೇನಿದೆ, ಒಂದು ಐಫೋನ್ ಮತ್ತೊಂದು ಆಂಡ್ರಾಯ್ಡ್ ಫೋನ್, ಅದರ ಪಾಸ್ವರ್ಡ್ ಈಗ ಪೊಲೀಸರಿಗೆ ಸಿಗಬೇಕಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.